ಏನಪ್ಪ ಇದು ಕತೆ ಆಗ್ತಿರುವು ಹಿಂಗ್ ಬಂದೈತೆ. ನಾನೇ ಮಲ್ಗೆ ಮುಡ್ಸೋಣ ಅಂತ ತಂದ್ರೆ ಅವಳೇ ಮುಡ್ಕೊಂಡವಳಲ್ಲ. ಇವಾಗ ಏನ್ ಹೇಳಿ ಸರಿ ಮಾಡೋಣ? ಅಯ್ಯಯ್ಯೋ, ಮಾವ ಮಲ್ಗೆ ಹೂ ಮೈಸೂರು ಪಾಕೆಲ್ಲ ತಂದಿದ್ದಾನೆ. ಇವಾಗ ಏನ್ ಮಾಡ್ಲಿ? ಇರ್ಲಿ, ನಾನೇ ರೊಮ್ಯಾಂಟಿಕ್ ಆಗಿ ಕೇಳ್ಬೇಕು ಅನ್ಕೊಂಡೆ. ಅವನೇ ರೊಮ್ಯಾಂಟಿಕ್ ಮೂಡಲ್ಲಿ ಬಂದಿದ್ದಾನೆ. ನೋಡೋಣ ಏನಾಗತ್ತೆ ಅಂತ. ಪಾರು, ಮಲ್ಲಿಗೆ ಹೂವಿನಂತ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತ ಚಂದ ಕಣ್ಣಲ್ಲಿ. ಏನು ಸ್ಪೆಷಲ್? ಅದೇ ಪೇಸಲ್ಲಿ ಏನಿಲ್ಲ ಪಾರು. ಅದು ಏನು ಪಾರು, ನೀನು ಹಿಂಗೆಲ್ಲ ಇಷ್ಟೇ ಇಲ್ಲ ರೆಡಿ ಆಗ್ಬಿಟ್ಟು ಮಲ್ಲಿಗೆ ಹೂ ಎಲ್ಲ ಮುಡಿಕೊಂಡು ಏನು ಪಾರು ಹಿಂಗೆ ರೆಡಿ ಆಗ್ಬಿಟ್ಟಿದ್ಯಾ? ಏನ್ ಮಾವ ನೀನು? ಒಂದ್ ಹೆಣ್ಣು ಗಂಡ ಬರ್ತಾನೆ ಅಂತ ಇಷ್ಟೆಲ್ಲ ಚೆನ್ನಾಗಿ ರೆಡಿಯಾಗಿ ನಿಂತಿದ್ರೆ, ಗಂಡ ಬಂದ ತಕ್ಷಣ ಹೆಂಡತಿಗೆ ಯಾಕೆ ಹಿಂಗ್ ರೆಡಿ ಆಗಿದ್ಯಾ ಅಂತ ಕೇಳಿದ್ರೆ ಹೆಂಡತಿಗೆ ನೋವಾಗಲ್ವಾ? ನಾನು ಕೇಳಿಲ್ಲ ಪಾರು, ನಾನು ಆ ಟೈಪಲ್ಲಿ ಕೇಳಿಲ್ಲ. ಆ ಟೈಪುಲ ಈ ಟೈಪುಲ ಯಾವ ಟೈಪುಲ ನಂಗೆ ಅವೆಲ್ಲ ಗೊತ್ತಿಲ್ಲ. ನೀ ಹೆಂಗೆ ಹೇಳ್ಬಿಟ್ಟೆ ನಂಗೆ ಮಾತು? ಒಂದ್ ಹೆಣ್ಣಿಗೆ ಹೂವು ಅಂದ್ರೆ 5 ಮುತ್ತಲ್ಲಿ 1 ಮುತ್ತ ಅಂತ. ಪಾರು, ನಾನು 1 ಮುತ್ತು ಕೇಳಿಲ್ಲ, ಕೊಟ್ಟು ಇಲ್ಲ. ತಟ್ಟ 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 ನೀನು. ನಾನು ಹೇಳಿದ್ದು ಆ ಮುತ್ತಲ್ಲ, ಮುತ್ತ ಇದೆ. ಮುತ್ತ ಇದೆ ಏನೋ 5 ಮುತ್ತಲ್ಲಿ ಹೂವು ಅನ್ನೋದು 1 ಮುತ್ತು ಅಂತ. ನಿನ್ಗೋಸ್ಕರ ಇಷ್ಟೆಲ್ಲ ನೀಟಾಗಿ ರೆಡಿ ಆಗಿದ್ರೆ ಕಾಣ ಬೇರೆ ಕೇಳ್ತೀಯ? ಪಾರು, ನಿಂಗೋಸ್ಕರ ನಾನು ಊಟಕ್ಕೆ ಬಂದೀನಿ ಪಾರು. ನೋಡು, ಗಂಡ ಹೂವು ಮೈಸೂರು ಪಾಕ್ ತಂದ್ರೆ ಅದು ಪ್ರೀತಿಯಿಂದ ಅಲ್ಲ, ಅದರಿಂದ ಬೇರೆ ಏನೋ ಬೇಕಿರತ್ತೆ, ಅದಕ್ಕೋಸ್ಕರ ತಂದಿರ್ತಾನೆ ಅಂತ ನಾನೇನು ಹೇಳ್ತಾ ಇಲ್ಲ. ಹಳೆ ಪಿಕ್ಚರಲ್ಲೆಲ್ಲ ಆಗ್ಲೇ ತೋರಿಸ್ಬಿಟ್ಟಿದ್ದಾರೆ. ನೀನು ಈಗ ಅದೇ ರೀಸನ್ಗೆ ಅನ್ಕೋ ತಂದಿದ್ಯಾ. ಅಂದ್ರೆ ನನ್ನೇ ಯಾಕೆ ಅಂತ ಕೇಳ್ತ್ಯಾ? ನಾನೇನೋ ಪಾಪ ನನ್ ಗಂಡ ಸುಸ್ತಾಗಿ ಬಂದಿರ್ತಾನೆ, ಚೆನ್ನಾಗಿ ರೆಡಿ ಆಗೋಣ, ಪ್ರೀತಿಯಿಂದ ಮುಖ ನೋಡೋಣ, ನಗ್ನಗ್ತಾ ಮಾತಾಡ್ಸೋಣ ಅಂತೆಲ್ಲ ಅನ್ಕೊಂಡ್ರೆ ನೀನ್ ಇಷ್ಟೆಲ್ಲ ಅಂದ್ಬಿಟ್ಟೆ ಅಲ್ಲ ನನಗೆ. ನಂದೇ ತಪ್ಪು. ನಾನು ಹಿಂಗೆಲ್ಲ ರೆಡಿನೇ ಆಗ್ಬಾರ್ದಿತ್ತು. ಅಯ್ಯೋ, ನನ್ ಕಂದಮ್ಮ, ನನ್ ಜಾಣ ಮರಿ, ನನ್ ಮುಂದೆ ಮರಿ. ಬೇಡ. ಪಾರು, ನೀನ್ ಹಿಂಗ್ ಕೋಪ ಮಾಡ್ಕೊಳ್ಳೋದ್ರಲ್ಲಿ ತೆಪ್ಪೇ ಇಲ್ಲ ಪಾರು. ಅದ್ರಾಗೊಂದು ನ್ಯಾಯ ಐತೆ ಪಾರು, ಅದ್ರಾಗೊಂದು ನ್ಯಾಯ ಐತೆ. ಪಾಪ ನಾನು ಮನೆಗೆ ಬಂದಾಗ ನನ್ನ ಹೆಂಡ್ರು ಹಿಂಗೆ ನಂಗೋಸ್ಕರ ತಯಾರಾಗಿದ್ದಾಗ ನಾನು ಬಂದ್ಬಿಟ್ಟು